ಸಣ್ಣ ಆಗಿದ್ಯಾ? ಏನ್ ಡಯಟಾ? ಹಂಗೆಲ್ಲ ಏನೂ ಇಲ್ಲ ಕಣೆ. ಆದ್ರೂ ನೀನೇನೆ ಸಡನ್ ಆಗಿ ಇಲ್ಲಿ ಸರ್ಪ್ರೈಸ್ ಕೊಡ್ತಿದ್ಯಾ? ನಾವಿಲ್ಲಿದ್ದೀವಿ ಅಂತ ನಿನಗೆ ಗೊತ್ತಾಯ್ತು? ನನಗೆ ಗೊತ್ತಾಗಬೇಕು. ಪಕ್ಕದಲ್ಲೇ ನನ್ನ ರಿಲೇಟಿವ್ಸ್ ಮದ್ವೆ ನಡೀತಿತ್ತು, ಹಾಗೆ ಬಂದಿದ್ದೆ. ದೂರದಿಂದ ನೀನು ನೋಡಿದ್ನಾ? ಸಪ್ತಮಿ ತರ ಇದ್ದಾಳಲ್ಲ ಅಂತ ಹತ್ರ ಬಂದೆ. ನೋಡಿದ್ರೆ ನೀನೇನೆ. ಬೈ ದ ವೇ, ಇವ್ ನನ್ನ ಫಿಯಾನ್ಸೆ ಶ್ರೀಮಂತ್ ಅಂತ. ರೀ, ನನ್ನ ಬೆಸ್ಟ್ ಫ್ರೆಂಡ್ ಮೀರಾ ಅಂತ. ಹಲೋ ಶ್ರೀಮಂತ್. ಹಲೋ ಹಲೋ. ನಾನು ನಿಮ್ಮನ್ನೆಲ್ಲೂ ನೋಡಿದ್ದೀನಲ್ಲ. ನನಗೆ ಹುಡುಗಿ ಇಷ್ಟ ಆಗಿದೆ. ಸುಮ್ಮನೆ ತಮಾಷೆ ಮಾಡಿದೆ. ಹೌದು, ಯಾರ್ಯಾರು ಬಂದಿದ್ದೀರಾ? ನನ್ನ ತಮ್ಮ ತಂಗಿ, ಇವ್ರ ತಮ್ಮ ತಂಗಿರು ಎಲ್ರೂ ಬಂದಿದ್ದೀವಿ. ತಮ್ಮ ತಂಗಿ ಅಂದ್ರೆ ನಿಮ್ ಫಿಯಾನ್ಸಿಗೆ, ಐ ಮೀನ್ ಶ್ರೀಮಂತ್ ಅವ್ರಿಗೆ ಪಂಚ ಪ್ರಾಣ ಅನ್ಸುತ್ತೆ. ಇಷ್ಟೊಂದು ದೊಡ್ಡ ರೆಸಾರ್ಟ್ ಅಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ತಿದ್ಯಾ? ನನಗೊಂದು ಮಾತು ಹೇಳಿಲ್ಲ ನೋಡು. ಶ್ರೀಮಂತರು ನಿಮ್ಮನೆಯವರ ತಮ್ಮನೆಯವರು ಅಂತ ಅಂದ್ಕೊಳ್ತಾರೆ. ನಿನಗೆ ಸಡನ್ ಆಗಿ ಸರ್ಪ್ರೈಸ್ ಎಲ್ಲ ಕೊಡ್ತಾರೆ. ಇಷ್ಟೊಂದೆಲ್ಲ ದುಡ್ಡು ಖರ್ಚು ಮಾಡಿ ಫೋಟೋ ಶೂಟ್ ಕೂಡ ಮಾಡಿಸ್ತಾರೆ. ರಿಯಲಿ ಗ್ರೇಟ್ ಕಣೆ. ನೀನು ದೊಡ್ಡ ಕಂಜೂಸು. ದುಡ್ಡು ಸೇವ್ ಮಾಡೋದು ಮುಖ್ಯ ಅಲ್ಲ, ಅದನ್ನ ಯಾವ ಟೈಮಲ್ಲಿ ಖರ್ಚು ಮಾಡ್ತೀವಿ ಅನ್ನೋದು ಮುಖ್ಯ. ಅದು ಶ್ರೀಮಂತ್ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನೀನು ತುಂಬ ಲಕ್ಕಿ ಸಪ್ತಮಿ. ಇಂಥ ಒಳ್ಳೆ ಹಸ್ಬೆಂಡ್ ನಿನಗೆ ಸಿಗ್ತಾ ಇದ್ದಾರೆ. ಹೌದು, ನಿಜವಾಗ್ಲೂ ಲಕ್ಕಿನೇ ನಾನು. ಎಲ್ರಿಗೂ ಶ್ರೀಮಂತರ ಒಳ್ಳೆ ಹಾರ್ಟ್ ಇರೋರು, ಒಳ್ಳೆ ಮನ್ಸಿರೋರು ಸಿಗೋದು ರೇರು. ನಂಗೆ ಸ್ವಲ್ಪ ಕೆಲಸ ಇದೆ, ಮಾತಾಡ್ತೀರಿ, ಬರ್ತೀನಿ. ಏನೇ ಶ್ರೀಮಂತ್ ಅವರೇ, ಒಂದು ಮುಖ್ಯವಾದ ವಿಷಯ ಹೇಳಬೇಕು. ನನಗೆ ಒಬ್ಬ ಹುಡುಗ ನೋಡಕ್ ಬಂದಿದ್ದ. ಮೊದಲು ಅಟ್ಟು ಕಚ್ಚಿ ಆಮೇಲೆ ಹಡಕ್ ಕೇಳ್ತಾಳೆ ಅನ್ಸುತ್ತೆ. ನಾನು ಇಲ್ಲಿದ್ರೆ ಅಪಾಯ, ಮೊದಲು ಇಲ್ಲಿಂದ ಎಸ್ಕೇಪ್ ಆಗಬೇಕು.